ಆಗ ದುಡ್ಡು ಎಷ್ಟಪ್ಪ ಖರ್ಚಾಯ್ತಿರೋದು ಅಂತಂದ್ರೆ ಸುಮಾರು 6,000 ರಿಂದ 7,000 ಕೋಟಿ ರೂಪಾಯಿ. 6,000 ರಿಂದ 7,000 ಕೋಟಿ. ನಾನು ಯೋಚನೆ ಮಾಡಿದೆ, ಆಜ್ಞೆ ಇಲ್ಲೇ ಕೂತಿದ್ದಾನೆ, ಆಜ್ಞೆ ಸಮಾಜ ಕಲ್ಯಾಣ ಸಚಿವನಾಗಿದ್ದ. ನಾನು ಹೇಳಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಖರ್ಚಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಅದಕ್ಕೆ ಒಂದು ಕಾನೂನನ್ನು ತರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಮ್ಮ ಸರ್ಕಾರ ಆಗ 2003ರಲ್ಲಿ ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ಅಲ್ಲಿ ಕಾನೂನನ್ನು ಮಾಡೋದು. 2013 ಡಿಸೆಂಬರ್ 5ನೇ ತಾರೀಕು ಕಾನೂನನ್ನು ಮಾಡೋದು. ಆ ಕಾನೂನು ಮಾಡೋದ್ರಿಂದ ಇವತ್ತು 2025-26ಕ್ಕೆ SCP TSP ಕಾಯ್ದೆ ಹಣ ಎಷ್ಟಪ್ಪ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಅಭಿವೃದ್ಧಿ ಕೆಲಸದಲ್ಲಿ ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು 42,018 ಕೋಟಿ ರೂಪಾಯಿ. 6,000 ಇತ್ತು, ಇವತ್ತು 42,018 ಕೋಟಿ. ಸ್ವಲ್ಪ ನ್ಯೂನತೆಗಳಿರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆ ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅನ್ನತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಬಹಳ ಹೇಳ್ತಾರೆ, 4 ವರ್ಷ ಅಧಿಕಾರದಲ್ಲಿದ್ದರು. 4 ವರ್ಷ ಅಧಿಕಾರದಲ್ಲಿದ್ದ ಅವರು ಒಟ್ಟು SCP TSP ಖರ್ಚು ಮಾಡಿದಂತ ಹಣ 1,10,000 ಕೋಟಿ 4 ವರ್ಷದಲ್ಲಿ. ನಾವು 3 ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ 1,17,000 ಕೋಟಿ ರೂಪಾಯಿ. 1,17,000 ಕೋಟಿ 3 ವರ್ಷದಲ್ಲಿ ನಾವು ಖರ್ಚು ಮಾಡಿದ್ದೇವೆ. ಅವರು 4 ವರ್ಷದಲ್ಲಿ 1,10,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದು. ಅವರು ಈಗ ನಮಗೆ ಪಾಠ ಹೇಳ್ಕೊಡ್ತಾರೆ. ನಾನು ಮೊನ್ನೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮಾತಾಡ್ತಾ ಹೇಳಿದೆ, ಇಷ್ಟು ಖರ್ಚು ಮಾಡಿದೀವಪ್ಪ ನಾವು, ನೀವು ಮಾಡಕ್ಕಾಗಲಿಲ್ಲ ಅಂತ ಹೇಳಿದಾಗ ಅವರು ಇಲ್ಲ, ಈ ಕಾನೂನಿನ ತಂದಿದ್ದೀರಿ, ಕಾನೂನು ತಂದ್ಬಿಟ್ಟು ಬೇರೆ ಇದಕ್ಕೆ ಖರ್ಚು ಮಾಡ್ತೀರಿ, SC ಜನಾಂಗ ST ಜನಾಂಗ ಬಿಟ್ಟು ಬೇರೆಯವ್ರಿಗೆಲ್ಲ ಖರ್ಚು ಮಾಡ್ತೀವಿ. ಆಯ್ತಪ್ಪ, ನಾನು ನ್ಯೂನತೆಗಳು ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಈ ಕಾನೂನನ್ನ ತಂದಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಆಂಧ್ರ ಮತ್ತು ತೆಲಂಗಾಣ, ಅದು ಬಿಟ್ರೆ ಕರ್ನಾಟಕ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾದ್ರೆ ಕೇಂದ್ರದಲ್ಲಿ ಯಾಕೆ ತಂದಿಲ್ಲ? ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ? ಇದನ್ನ ತಿಳ್ಕೋಬೇಕು. ಈಗ ನಾವು ಪ್ರಮೋಷನ್ ರಿಸರ್ವೇಶನ್ ಮಾಡಿದ್ದು, ಯಾರೋ ಚೀಫ್ ಸೆಕ್ರೆಟರಿ ಇದ್ದಾರೆ, ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇದ್ರು. ಅವರು ಪರಿಶಿಷ್ಟ ಜಾತಿ ಸೇರಿದವರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡೋದು. ಅವರು ವರದಿ ಕೊಟ್ಟರು. ವರದಿ ಕೊಟ್ಟ ಮೇಲೆ ರಿಸರ್ವೇಶನ್ ಇನ್ ಪ್ರಮೋಷನ್ ನಾವು ಒಂದು ಕಾಯ್ದೆ ಮಾಡೋದು. ಇಡೀ ದೇಶದಲ್ಲಿ ಎಲ್ಲೂ ಕಾಯ್ದೆ ಮಾಡಿಲ್ಲ.
ಕಾಯ್ದೆ ಮಾಡಿಲ್ಲ, ನಾವು ಮಾಡಿದವು. ಅದರಿಂದ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು ರಿಸರ್ವೇಶನ್ ಇನ್ ಪ್ರಮೋಷನ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಬಿಜೆಪಿಯವರು ಬಹಳ ಮೊಸಳೆ ಕಣ್ಣಿಗೆ ಸುರಿಸ್ತಾರಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ, ಯಾಕೆ ಮಾಡಿಲ್ಲ? ಯಾಕೆಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ಆಯಿತು, ಅದು ಹೊಡೆದಾಕಿದ್ರು ರಿಸರ್ವೇಶನ್ ಇನ್ ಪ್ರಮೋಷನ್ ಅಂತ. ಅದೇ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಮಾಡಿದಂತ ಕಾಯ್ದೆಯನ್ನೇ ಎತ್ತಿಡಿದ್ರು. ಅಂದ್ರೆ ಬೇರೆ ರಾಜ್ಯಗಳೆಲ್ಲ ಮಾಡಿ ಎತ್ತಿಡ್ತಿದ್ದಾರಲ್ಲ, ಕರ್ನಾಟಕದಲ್ಲಿ ಮಾಡಿದಂತ ಕಾಯ್ದೆನ ಬೇರೆ ರಾಜ್ಯಗಳೆಲ್ಲ ಮಾಡಿ ರಿಸರ್ವೇಶನ್ ಇನ್ ಪ್ರಮೋಷನ್ ಮಾಡಿ ಕಾಯ್ದೆ ತಗೊಬರಿ. ಬಿಜೆಪಿಯವರು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಯಾಕೆ ಮಾಡಲ್ಲ? ಇದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು, ಮತ್ತೆ ಇದಕ್ಕೆ ಒತ್ತಾಯವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಒತ್ತಾಯವನ್ನು ಮಾಡಬೇಕು. ಈಗ 1 ಕೋಟಿ ರೂಪಾಯಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿಯನ್ನು ಮಾಡಿದ್ದೀವಿ. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 1 ಕೋಟಿ ಕೆಲಸದವರಿಗೆ ನಾವು ರಿಸರ್ವೇಶನ್ ಅನ್ನು ಮಾಡಿದ್ದೀವಿ. ಯಾಕೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಅವರು ಏನೂ ಮಾಡಲ್ಲ, ಆದರೂ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ತಪ್ಪು ದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದನ್ನ ನೀವು ತಿಳ್ಕೋಬೇಕಾಗ್ತದೆ. ಯಾವ ಸರ್ಕಾರ ನಿಮ್ ಪರವಾಗಿದೆ, ಯಾವ ಸರ್ಕಾರ ನಿಮ್ ಪರವಾಗಿಲ್ಲ. ನೀವೆಲ್ಲರೂ ಕೂಡ ಯಾವ ಸರ್ಕಾರ ನಿಮ್ ಪರವಾಗಿದೆ, ನಾನು ಕಾಂಗ್ರೆಸ್ಗೆ ಬೆಂಬಲಿಸಿ ಅಂತ ಹೇಳಲ್ಲ, ಯಾವ ಸರ್ಕಾರ ನಿಮ್ ಪರವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೋಬೇಕಾಗ್ತದೆ. ಇಂಥ ಜಾತ್ರೆಗಳಲ್ಲಿ ಚರ್ಚೆ ಆಗಬೇಕು, ಜಾತ್ರೆಗಳಲ್ಲಿ ಚರ್ಚೆ ಆಗಬೇಕು. ಯಾಕೆ ಬೇರೆಯವರು ಮಾಡಿಲ್ಲ, ನಾವ್ಯಾಕೆ ಮಾಡಿದ್ದೀವಿ, ಇದನ್ನ ಚರ್ಚೆ ಆಗ್ಬೇಕು. ಚರ್ಚೆ ಮೂಲಕ ನೀವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾವು ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತ ಮಾಡ್ತಾರೆ. 7% ಮೀಸಲಾತಿಯನ್ನು ಕೊಡಬೇಕು ಅಂತ 3% ಇದೆ, ಅದನ್ನ 7% ಮಾಡಬೇಕು ಅಂತ ಮಾಡೋದು. ಈಗ ಸುಪ್ರೀಂ ಕೋರ್ಟ್ನವರು ಅಡ್ಡ ಬಂದಿದ್ದಾರೆ, ಅದಕ್ಕೆ ಅಡ್ಡ ಬಂದಿದ್ದಾರೆ. ಸ್ವಾಮೀಜಿಯವರು ಕೂಡ ಚಳವಳಿಯನ್ನು ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಎಷ್ಟು ತಿಂಗಳು ಮಾಡಿದ್ರೆ? 257 ದಿನ ಪ್ರತಿಭಟನೆ ಮಾಡಿದ್ರು. ನಾನು 2 ಸಾರಿ ಹೋಗಿದ್ದೆ. ಆಮೇಲೆ ನಮ್ಮ 24.1% ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು. 17.1% ಪರಿಶಿಷ್ಟ ಜಾತಿ, 1.5 ಮತ್ತೆ 7% ಪರಿಶಿಷ್ಟ ವರ್ಗದವರಿದ್ದಾರೆ. ಎರಡೂ ಸೇರಿದ್ರೆ 24.1% ಆಗಿದೆ. ಅವರು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಆಗಿ ಅದನ್ನು ಜಾರಿಗೂ ಕೊಟ್ಟಾಯಿತು. ಜಾರಿ ಕೊಟ್ಟ ಮೇಲೆ ಈಗ ಸುಪ್ರೀಂ ಕೋರ್ಟ್ ಅಡ್ಡ ಬಂದಿದೆ.
ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಈ ಮೀಸಲಾತಿ 24.1% ಇರಲೇಬೇಕು ಅಂತಕ್ಕಂಥದ್ರ ಪರವಾಗಿರ್ತಕ್ಕಂಥವ್ರು. ಅದಕ್ಕೋಸ್ಕರ 24.1% ಇರಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲ, ನಾನು ಎಲ್ಲ ನಮ್ಮ MLA ಗಳ ಜೊತೆ ಇಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ, ನಾಯಕರು, ಒತ್ತಡ ಹಾಕ್ಬೇಕು. ನೀವು ಕೂಡಲೇ 9th ಶೆಡ್ಯೂಲ್ ಸೇರಿಸಬೇಕು ಅಂತ ಹೇಳಿ ಒತ್ತಡ ಹಾಕ್ಬೇಕು. ನಾನು ಡೆಲ್ಲಿಗೆ ಬರ್ತೀನಿ, ದಿಲ್ಲಿಗೆ ಬಂದು ಸಂಬಂಧಪಟ್ಟಂತ ಮಂತ್ರಿಗಳಿಗೆ 9th ಶೆಡ್ಯೂಲ್ ಸೇರಿಸಲೇಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 9th ಶೆಡ್ಯೂಲ್ ಸೇರಿಸಲೇಬೇಕು. ಇಲ್ಲದೆ ಹೋದ್ರೆ ಮಾಡುದು ವ್ಯರ್ಥ ಆಗ್ತದೆ. 24.1% ಮಾಡಬೇಕು ಅಂತಕ್ಕಂಥದ್ದು ಅದು ವ್ಯರ್ಥ ಆಗ್ತದೆ. ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲದೆ ಹೋದ್ರೆ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಉದ್ಯೋಗದಲ್ಲಿ ಸಮಾನತೆ, ಶಿಕ್ಷಣದಲ್ಲಿ ಸಮಾನತೆ, ಆರ್ಥಿಕವಾಗಿ ಸಮಾನತೆ, ರಾಜಕೀಯವಾಗಿ ಸಮಾನತೆ, ಇದು ಬರದೇ ಹೋದರೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಇನ್ನು ಹೇಳ್ತಲೇ ಇರಬೇಕಾಗುತ್ತೆ. ಸಮಾಜ ನಿರ್ಮಾಣ ಮಾಡ್ತೀವಿ, ನಿರ್ಮಾಣ ಮಾಡ್ತೀವಿ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳ್ತಲೇ ಇರಬೇಕಾಗುತ್ತೆ. ಅದರಿಂದ ಇದು ಅಕ್ಷರ ಸಹ ಜಾರಿಯಾಗಬೇಕು. ಇದನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದು ನಮ್ಮ ದದ್ದಲೂರು ಜಾತ್ರಾ ಸಮಿತಿಯ ಅಧ್ಯಕ್ಷರು ಅವರು ಕೆಲವು ಮನವಿಗಳನ್ನು ಕೊಟ್ಟಿದ್ದಾರೆ, ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನೆಲ್ಲ ಹಂತ ಹಂತವಾಗಿ ನಿವಾರಣೆ ಮಾಡ್ತೇವೆ. ನಮ್ಮ ಸರ್ಕಾರದ ಉದ್ದೇಶನೇ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು. ಅಸಮಾನತೆ ಯಾರಿಗೂ ಇರಬಾರದು. ಅಸಮಾನತೆ ಎಲ್ಲ ಜನಾಂಗದವರು. ಅದಕ್ಕೆ ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ಈ ಪಕ್ಷದವರು ಕೊಡಬೇಕು, ಆ ಪಕ್ಷದವರು ಕೊಡಬೇಕು ಅಂತ ಮಾಡಿದ್ದೀವ, ಈ ಜನಾಂಗದವರು ಕೊಡಬೇಕು, ಆ ಜನಾಂಗದವರು ಕೊಡಬೇಕು ಅಂತ ಮಾಡಿದ್ದೀವ. ಶಕ್ತಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಇದೆ, ಅದು ಗ್ಯಾರಂಟಿ ಯೋಜನೆ. ಫ್ರೀಯಾಗಿ ಬಸ್ಗಳಲ್ಲಿ ತಿರುಗಾಡೋದು, ಇಂಥ ಜಾತಿಯಲ್ಲಿ ಮಾಡಬೇಕು ಅಂತ ಇದ್ದೀವ. ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಎಲ್ಲರೂ ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅಸಮಾನತೆಯನ್ನು ಹೋಗಲಾಡಿಸೋದು. ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ಯಾರು BPL ಕಾರ್ಡ್ ಒಳಗಡೆ ಇರ್ತಾರೆ ಅವರೆಲ್ಲರಿಗೂ ಕೂಡ 2,000 ರೂಪಾಯಿ ತಿಂಗಳು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ಇಂಥ ಜಾತಿ ಏನ್ ಬಿಜೆಪಿ ತಗೊಳ್ಳಲ್ವಾ? ಅವರು ತಗೋತಾರೆ. ಅದನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಜನರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗೆಯೇ ಗೃಹ ಜ್ಯೋತಿ ಎಲ್ಲರಿಗೂ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ ವ್ಯಕ್ತಿಗತವಾಗಿ ಅಸಮಾನತೆ ಇರಬಾರ್ದು. ಅಸಮಾನತೆ ಹೋಗ್ಬೇಕು, ತೊಲಗಬೇಕು. ಅಸಮಾನತೆಯಿಂದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಮಾತಾಡ್ತಾರೆ. ಏನಪ್ಪಾ ಅದು ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿ ಬರ್ತದೆ. ಆ ಜಾರಿ ಬಂದಾಗ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ,
ಬರ್ತಾ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆಯನ್ನು ಎಲ್ಲಿವರೆಗೆ ನಾವು ಹೋಗಲಾಡಿಸಲ್ಲ ಅಲ್ಲಿವರೆಗೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋದು ಕಷ್ಟ. ಅದಕ್ಕೆ ಹೇಳಿದ್ರು ಸಂವಿಧಾನ. ಇನ್ನೂ ಒಂದು ಮಾತು ಹೇಳಿದ್ರು ಅವರು, ಸಂವಿಧಾನ ಯಾರ ಕೈಲಿ ಇರ್ತದೆ ಅದು ಬಹಳ ಮುಖ್ಯ. ಸಂವಿಧಾನ ವಿರೋಧಿಗಳು ಅಧಿಕಾರದಲ್ಲಿದ್ದರೆ ಪ್ರಯೋಜನ ಆಗಲ್ಲ, ಸಂವಿಧಾನ ಜಾರಿಯಾಗಲ್ಲ. ಯಾರು ಸಂವಿಧಾನದ ಪರ ಇದ್ದಾರೆ ಅವರು ಕೈನಲ್ಲಿದ್ದರೆ ಮಾತ್ರ ಸಂವಿಧಾನ ಜಾರಿಯಾಗದು. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ಇಸ್ವಿ ನವೆಂಬರ್ 25ನೇ ತಾರೀಕಿಗೆ ಹೇಳಿದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಜನರು ಕೂಡ ಖಾಲಿ ಆಗ್ತಾ ಇದ್ದಾರೆ ಸ್ವಾಮೀಜಿ. ಖಾಲಿ ಆಗ್ತಾ ಇದ್ದಾರೆ. ಅದರಿಂದ ನಾನು ನನ್ನ ಭಾಷಣ ಎಲ್ರಿಗೂ ಚಪ್ಪಳ ಚಟ್ಟಿ ಹಿಂಗಾಗಿರೋದು ನಾವು. ವಿರೋಧಿಗಳಿಗೂ ಚಪ್ಪಾಳೆ ತಿಂತದ್ದು, ಪರವಾಗಿರೋರ್ಗೂ ಚಪ್ಪಾಳೆ ತಿಂತದ್ದು, ಹಿಂಗೆ ಮಾಡಿ ಹಿಂಗಾಗಿರೋದು ನಮ್ಮ ಸಮಾಜ. ಇದನ್ನ ಈಗ ಬೆಂಗಳೂರು ನಗರದಲ್ಲಿ ಸುಮಾರು 50 ಎಕರೆ ಚಿಲ್ಲರೆ ಜಮೀನನ್ನ ಎಲ್ಲ ಹಿಂದುಳಿದ ಮಠಗಳಿಗೆ, ದಲಿತ ಮಠಗಳಿಗೆ ಕೊಟ್ಟಿದ್ದೀನಿ. ವಾಲ್ಮೀಕಿ ಮಠಕ್ಕೂ ಕೂಡ ಕೊಟ್ಟಿದ್ದೀನಿ. 4 ಎಕರೆ 18 ಗುಂಟೆ. ಏನ್ ಸ್ವಾಮೀಜಿ ಹೇಳಿ ಜೋರಾಗಿ ನೀವು ಹೇಳಬೇಕು. 4 ಎಕರೆ 18 ಗುಂಟೆ ಕೊಟ್ಟಿದ್ದೇನೆ. ಜೊತೆಗೆ ಬಂಡೋಳ್ಳಿನಲ್ಲಿ ಸಮುದಾಯ ಭವನ ಮಾಡ, ಅಲ್ಲಿ ಸಮುದಾಯ ಭವನಕ್ಕೆ ಅಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠ ಮತ್ತು ಅಭಿವೃದ್ಧಿಗೆ 5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಆಮೇಲೆ ನಕಲಿ ಪ್ರಮಾಣ ಪತ್ರ ಅಂತ ಹೇಳಿದಿರಲ್ಲ, ಅದನ್ನು ತಡೆಗಟ್ಟಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಗೊತ್ತಾಯ್ತಾ ಏನ್ ಸ್ವಾಮೀಜಿ? ಇನ್ನು ಸಮುದಾಯ ಭವನ ಮಾಡಲಿಕ್ಕೆ 2 ಎಕರೆ ಜಮೀನನ್ನ ಕೊಟ್ಟಿದ್ದೇನೆ. ಯಾವ ಊರಿನಲ್ಲಿ? ಮತ್ತೆ ನಾವು ನಿಮ್ ಪರ ಇದೀವೋ ಇಲ್ಲ? ಏನ್ರಿ ನಿಮ್ ಪರ ಇದೀವೋ ಇಲ್ಲ? ನಾವು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರು. ನೀವು ನಂಬಿ ಬಿಡಿ, ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀನಿ ಅಲ್ಲಿವರೆಗೆ ಎಲ್ಲ ಜನರಿಗೂ ಕೂಡ, ಎಲ್ಲ ಬಡವರಿಗೂ ಕೂಡ, ಯಾವುದೇ ಸಮಾಜ ಇರಲಿ ಆ ಬಡವರಿಗೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ನಿಮಗೂ ಮಾಡ್ತೇನೆ. ಅದರಿಂದ ನೀವೆಲ್ಲರೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇಂಥ ಜಾತ್ರೆ ಮಹೋತ್ಸವ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.